ನೀನ್ ಯಾರೇ ನನಗೆ ಹೇಳೋಕೆ? ನೀನ್ ಯಾರೇ ನನಗೆ ಪರ್ಮಿಷನ್ ಕೊಡೋದಕ್ಕೆ? ಸಿಂಧು, ನಿನ್ ತಂಗಿ ಸಿಂಧು. ನೀನ್ ನನ್ ಬಗ್ಗೆ 1000 ಮಾತಾಡ್ಬೋದು, ನನಗದ್ರಿಂದ ಏನು ಬೇಜಾರಾಗಲ್ಲ. ಯಾಕಂದ್ರೆ ನನಗೆ ನನ್ನ ಅಕ್ಕ ಮುಖ್ಯ. ನೀನ್ ತಗೊಂಡಿರೋ ಜವಾಬ್ದಾರಿಯಿಂದ ಬೇರೆಯವ್ರಿಗೆ ತೊಂದ್ರೆ ಆಗುತ್ತೆ, ನೋವಾಗುತ್ತೆ ಅನ್ನೋದೇ ಆದ್ರೆ ನೀನ್ ಆಫೀಸ್ ಮೆಟ್ಲ ಹತ್ತಕ್ಕೂ ನಾನ್ ಬಿಡಲ್ಲ. ಇದನ್ನ ನೀನು ವಾರ್ನಿಂಗ್ ಅಂತ ಬೇಕಾದ್ರೂ ಅನ್ಕೋಬಹುದು. ಹಾ, ಮಗುಗೇನ್ ಬೇಕೋ ಎವ್ರಿಥಿಂಗ್ ಶುಡ್ ಬಿ ರೆಡಿ. ಹೌದು, ನಾಳೆನೇ ನಾಮಕರಣ. ಆ್ಯಂಡ್ ಕ್ಯಾಶ್ ಕಳಿಸ್ಬಿಡ್ಲಾ ನಿಮ್ಗೆ, ಇಲ್ಲ ಚೆಕ್? ಓಕೆ ಓಕೆಮ್ಮ. ಥ್ಯಾಂಕ್ ಯು ಬನ್ಸಿಲಾಲ್, ಥ್ಯಾಂಕ್ ಯು, ನೈಸ್ ಆಫ್ ಯು. ನಮಸ್ಕಾರ ಧರ್ಮೇಂದ್ರ ಅವರೇ. ಓ ಕೇಶವ್ ಅವರೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇವಾಗ ನಿಮ್ ಬಗ್ಗೆ ಐ ವಾಸ್ ಜಸ್ಟ್ ಥಿಂಕಿಂಗ್. ದಯವಿಟ್ಟು ನಾನು ಕ್ಷಮಿಸ್ಬೇಕು. ನನ್ನ ಮಗಳು ಹಾಗೆ ಮಾತಾಡಿದ್ದಿಂದ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೇಕು. ಖಂಡಿತ ನನಗೆ ಬೇಜಾರಿಲ್ಲ. ಎಲ್ರ ಮಕ್ಳಿಗೂ ಅವ್ರ ತಂದೆ ತಾಯಿ ಬಗ್ಗೆ ಮಾತಾಡಿದಾಗ ಬೇಜಾರಾಗೇ ಆಗುತ್ತೆ. ನನ್ನ ಮಗಳು ಸಿಂಧು ಹಾಗೆ ನಡ್ಕೊಂಡಿದ್ದ ತಾನೆ ಜಾನ್ವಿನೂ ಹಾಗೆ ನಡ್ಕೋತಾ ಇರೋದು. ಹಾಗೆ ನೋಡಿದ್ರೆ ಜಾನ್ವಿದೇನು ತಪ್ಪಿಲ್ಲ. ನಾನು ಈಗಲೂ ಹೇಳ್ತೀನಿ ಕೇಶವ್ ಅವರೇ, ಸಿಂಧು ಯಾವುದೋ ಒತ್ತಾಯಕ್ಕೆ ಸಿಕ್ಕಿ ಹೀಗೆಲ್ಲ ಮಾತಾಡ್ತಿದ್ದಾಳೆ. ಪರಿಸ್ಥಿತಿ ಏನೇ ಇದ್ರೂ ಸಿಂಧು ಹಾಗೆ ನಡ್ಕೊಳ್ಳೋದ್ರಲ್ಲಿ ಅವಶ್ಯಕತೆನೇ ಇರಲಿಲ್ಲ. ನಾನು ಬಂದಿದ್ದ ವಿಷಯನ ಹೇಳೋದೇ ಮರ್ತ್ಬಿಟ್ಟೆ. ಕೇಶವ್ ಅವರೇ, ಏನದು? ನನ್ನ ಹೆಂಡತಿ ಗಾಯತ್ರಿ ನೆನಪು. ಅವಳು ಎಲ್ಲಿದ್ದಾಳೋ ಅಥವಾ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೇಗಿದ್ದಾಳೋ, ಒಂದೊಂದ್ಸಲಿ ಮಗು ರೂಪದಲ್ಲೇ ಬಂದಿದ್ದಾಳೆ ಅಂತ ಸಂಕಟ ಪಟ್ಕೋತೀವಿ. ಹಾಗೆ ನಾವು ಸಮಾಧಾನ ಮಾಡ್ಕೋತೀವಿ. ಬಹುಶಃ ಅವಳಿಲ್ಲಿದ್ದಿದ್ರೆ ಎಲ್ಲ ಸರಿ ಹೋಗಿರ್ತಿತ್ತು. ಆದರೆ ಕೇಶವ್ ಅವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಈ ಬಳೆನ ನಿಮ್ಗೆ ಗೊತ್ತಿರೋರು ಕೊಟ್ಟು ಮಗುಗೆ ಬೇಕಾಗಿರೋ ಒಡವೆನ ಮಾಡ್ಕೊಡಿ ಅಂತ ಹೇಳ್ತೀರಾ? ಕೇಶವ್ ಅವರೇ, ಇದೆಲ್ಲ ಯಾಕೆ? ನಾನು ನೋಡ್ಕೋತೀನಿ ಬಿಡಿ, ಅದೆಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಖಂಡಿತ ಬೇಡ. ಈಗಾಗಲೇ ಸಾಕಷ್ಟು ಸಹಾಯ ಮಾಡಿದಿರಾ. ಪದೇ ಪದೇ ಅದೇ ಮಾತನ್ನ ಹೇಳ್ಬೇಡಿ. ಹೋದ ಜನ್ಮದಲ್ಲಿ ನಿಮ್ಮ ಹತ್ರ ಸಾಲ ತಗೊಂಡಿದ್ದೆ, ಆ ಋಣನ ಇವಾಗ ತೀರಿಸ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನಿಮ್ಮನ್ನ ತುಂಬುದ್ ಕೊಡ ಅನ್ನೋದು. ಆದರೆ ಈ ವಿಷಯದಲ್ಲಿ ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ಇದು ನನ್ನ ಗಾಯತ್ರಿ ಒಡವೆ. ಮಗುಗೆ ಅಜ್ಜಿ ಆಶೀರ್ವಾದ ಈ ರೂಪದಲ್ಲಾದ್ರೂ ಸಿಗ್ಲಿ ಅಂತ ಅದೇ ನನ್ನ ಆಸೆ. ದಯವಿಟ್ಟು ಬೇಡ ಅನ್ಬೇಡಿ. ಸರಿ ಕೇಶವ್ ಅವರೇ, ನೀವು ಹೇಳ್ದಾಗೆ ಆಗ್ಲಿ. ಏನ್ ಇಷ್ಟ ಅರ್ಜೆಂಟಲ್ಲಿ ಇದ್ದೀರಾ? ಏನಾದ್ರೂ ಕೆಲಸ ಇದ್ರೆ ಹೇಳಿ, ನಾವು ಮಾಡ್ಕೊಡ್ತೀವಿ. ಹಾಗೇನಿಲ್ಲ, ನಾಳೆ ಮಗು ನಾಮಕರಣ ಇದೆ, ನೀವಿಬ್ರು ಮಿಸ್ ಮಾಡದೆ ಬರಬೇಕು. ಗ್ರೇಟ್ ಮ್ಯಾಮ್. ನಿಮ್ಮನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿ ಇನ್ವೈಟ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿ ಕರೆದೆ. ಥ್ಯಾಂಕ್ ಯು ಮೇಡಮ್, ನಮ್ಮ ಬಗ್ಗೆ ಇಷ್ಟೊಂದು ಎಫೆಕ್ಷನ್ ಇಟ್ಕೊಂಡಿರೋದಕ್ಕೆ. ಅದೇನೋ ಗೊತ್ತಿಲ್ಲ, ನಿಮ್ಮಿಬ್ರು ಫ್ರೀಕ್ವೆನ್ಸಿ ನನಗೆ ಮ್ಯಾಚ್ ಆಗ್ತಾ ಇದೆ. ಜೊತೆಗೆ ನೀವು ಕೊಡೋ ಐಡಿಯಾಸ್, ಹೇಳೋ ಪ್ಲಾನ್ಸ್ಗಳಿಂದ ನನಗೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು, ಏನಾದರೂ ಮಾಡಬೇಕಂತ ಅನ್ಸುತ್ತೆ. ಸರಿ, ನಾಳೆ ಮಿಸ್ ಮಾಡದೆ ಇಬ್ರು ಮಗು ನಾಮಕರಣಕ್ಕೆ ಬರಬೇಕು. ಡೆಫಿನೆಟ್ಲಿ ಬರ್ತೀವಿ ಮ್ಯಾಮ್. ನಮ್ಮ ಕ್ಲಬ್ ಮೆಂಬರ್ಸ್ನೆಲ್ಲ ವಾಟ್ಸಪ್ಪಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀನಿ. ವಾಟ್ಸ್ಆ್ಯಪ್ ಯಾಕೆ? ನಮಗೆ ಗೆಸ್ಟ್ ಲಿಸ್ಟ್ ಕೊಡಿ, ವಿ ವಿಲ್ ಇನ್ವೈಟ್ ದೆಮ್. ಪ್ರಜ್ಞಾ, ನಮ್ ಗ್ರೂಪಲ್ಲಿರೋ ಎಲ್ಲ ವಿಐಪಿಗಳಿಗೂ ಭವಾನಿ ಮೇಡಮ್ ಪರವಾಗಿ ನಾವ್ ಇನ್ವಿಟೇಷನ್ ಕಳ್ಸೋಣ. ನೋ ಪ್ರಾಬ್ಲಮ್, ಹಾಗೆ ಮಾಡೋಣ. ಯಾರ್ಯಾರನ್ನ ಕರಿಬೇಕು ಅಂತ ಲೀಸ್ಟ್ ಕೊಟ್ಬಿಡಿ, ನಿಮ್ ಪರವಾಗಿ ನಾವೇ ಕರೆದ್ಬಿಡ್ತೀವಿ. ಸರಿ, ಕಳ್ಸ್ಕೊಡ್ತೀನಿ. ಹೌದು, ನಾಳೆ ನಿಮ್ಮ ಔಟ್ಫಿಟ್ ಬಗ್ಗೆ ಏನ್ ಪ್ಲಾನ್ ಮಾಡಿದೀರಾ? ಸೀರೆನೆ. ಸೀರೆ ಓಕೆ,
ಆದ್ರೆ ಇಂಥ ಫಂಕ್ಷನ್ಗಳಿಗೆಲ್ಲ ಡಿಸೈನರ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಅನ್ಸುತ್ತೆ. ಬೇಕಂತಂದ್ರೆ ನಾನೊಂದಷ್ಟು ಡಿಸೈನರ್ ವೇರ್ಸು ಪಿಕ್ ಕಳಿಸ್ಕೊಡ್ತೀನಿ. ಆ, ಅತ್ತೆ ಜೊತೆ ಮಾತಾಡಿ ಹೇಳ್ತೀನಿ. ಸರಿ, ನಾನು ಇನ್ನು ಹೊರಡ್ತೀನಿ. ಮನೆಯಲ್ಲಿ ತುಂಬ ಕೆಲಸ ಇದೆ.